ಪಂಚಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶ ಸುಸೂತ್ರವಾಗಿ ನಾಳೆ 21ನೇ ತಾರೀಕಿಗೆ ಬ್ರಹ್ಮಕಲಶೋತ್ಸವದ ಎಲ್ಲ ಕಾರ್ಯಕ್ರಮಗಳು ಸಮಾಪನಗೊಳ್ಳುತ್ತವೆ. ಎಲ್ಲ ಕಾರ್ಯಕ್ರಮದಲ್ಲಿ ಸೇನೆ ಗ್ರಾಮಸ್ಥರು ಮತ್ತು ಎಲ್ಲ ಭಾಗಗಳಿಂದ ಊರ ಪರವರ್ಗಗಳಿಂದ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೇ ವೈಶಿಷ್ಟ್ಯಪೂರ್ಣವಾದಂಥ ಒಂದು ದೇವಸ್ಥಾನವನ್ನು ನೋಡಲಿಕ್ಕೆ, ಅದರಲ್ಲಿ ವಿಶೇಷವಾಗಿ ಗರ್ಭಗುಡಿಯಲ್ಲಿ ಬಾಗಿಲು ಹಾಕಿದ್ದು ಪಂಚಲಿಂಗನ ಪ್ರತಿಷ್ಠಾಪನೆ ಆಗದಿದ್ದರೂ ಭಾಳಷ್ಟು ಸಾಲೋಪವಾದಿ ಬಂದು ಭಕ್ತಾದಿಗಳು ಆ ಭಗವಂತನ ದರ್ಶನವನ್ನು ಮಾಡಲಿಕ್ಕೆ ಆತುರಿಯುವಂಥದ್ದು ಒಂದು ಚರಿತ್ರೆ, ಇತಿಹಾಸದ ಸ್ಫುಟದಲ್ಲಿ ಇಂಥ ಒಂದು ಭವ್ಯ ದೇವಸ್ಥಾನ ನಿರ್ಮಾಣ ಮಾಡತಕ್ಕಂಥ ಈ ಕಾಲಘಟ್ಟದಲ್ಲಿ ಇದ್ದಂಥ ಎಲ್ಲ ಪಂಚಲಿಂಗನ ಭಗವದ್ಭಕ್ತರು ಧನ್ಯತಾ ಭಾವವನ್ನು ಹೊಂದಿ ವಿಶೇಷವಾಗಿ ಎಲ್ಲ ಸಂಘಟನೆಗಳು, ಕಾರ್ಯಕರ್ತ ಬಂಧುಗಳು, ದಾನಿಗಳು ಮತ್ತು ಸೇವಾಕರ್ತರು ಎಲ್ಲ ರೀತಿಯ ಸೇವೆಯನ್ನು ಮಾಡಿ ಧನ್ಯತಾ ಭಾವವನ್ನು ಹೊಂದಿರತಕ್ಕಂಥ ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳತಕ್ಕಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಆಗಿರೋದ್ರಿಂದ ಎಲ್ಲರೂ ಆ ಪಂಚಲಿಂಗನ ಲಿಂಗ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಭಾವುಕರಾಗಿ ಭಕ್ತಿಯ ಪರವಶತೆಯಲ್ಲಿ ಕಣ್ಣನೀರಿನ ಆನಂದ ಬಾಷ್ಪವನ್ನು ಸುರಿತಾ ಇರತಕ್ಕಂಥ ಒಂದು ದೃಶ್ಯ ಕೂಡ ಬಹಳಷ್ಟು ವಿಶಿಷ್ಟವಾಗಿದೆ. ಯಾಕಂತೇಳಿದರೆ ಈ ಪಂಚಲಿಂಗ ದೇವಸ್ಥಾನದ ಜೀರ್ಣೋದ್ಧಾರ ಆಗಬೇಕು ಅಂತ ಭಾಳಷ್ಟು ವರ್ಷಗಳಿಂದ, ಒಂದು 30 ವರ್ಷಗಳಿಂದ ಬೇರೆ ಬೇರೆ ಪ್ರಯತ್ನಗಳು ನಡೆದಿದೆ. ಅದಕ್ಕಿಂತ ಮೊದಲಿಂದಲೇ ಎಷ್ಟೋ ಜನ ಈ ಜೀರ್ಣೋದ್ಧಾರದ ಬ್ರಹ್ಮಕಲಶ ನೋಡಬೇಕು, ಅದರ ಆನಂದವನ್ನು ಸವಿಬೇಕು, ಇಂಥ ಒಂದು ದೇಗುಲದಲ್ಲಿ ಒಂದು ವಿಶೇಷವಾದಂಥ ಪಂಚಲಿಂಗನ ದರ್ಶನವನ್ನು ಪಡೆಯಬೇಕು ಅನ್ನುವಂಥ ರೀತಿಯಲ್ಲಿ ಎಲ್ಲ ಭಕ್ತವೃಂದದವರು ಆತುರಿತಿರತಕ್ಕಂಥ ದೀರ್ಘಕಾಲದ ಒಂದು ಆಕಾಂಕ್ಷೆ ಏನಿದೆ ಅದು ಸಾಕಾರಗೊಂಡಿದೆ. ಅದಕ್ಕೆ ಪೂರಕವಾಗಿ ಧರ್ಮಸ್ಥಳದಿಂದ 3 ಹೊನ್ನದ ಕಲಶ ಬಂದು ಅದಕ್ಕೂ ಒಳ್ಳೆಯ ರೀತಿಯ ಒಂದು ಸ್ವರೂಪವನ್ನು ಕೊಟ್ಟಿದೆ. ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಗೌರವಾಧ್ಯಕ್ಷರಾಗಿ, ವಿಶೇಷವಾಗಿ ಒಡಿಯೂರಿನ ಗುರುದೇವಾನಂದ ಸ್ವಾಮೀಜಿಯವರು ಬ್ರಹ್ಮಕಲಶೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾಗಿ ಮತ್ತು ಯತಿಗಳು ಎಲ್ಲ ಮಾರ್ಗದರ್ಶಕರಾಗಿ ಇರತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಒಂದು ಸಚ್ಚರಿತ್ರೆಯನ್ನು ನಿರ್ಮಾಣ ಮಾಡಿದೆ. ಎಲ್ಲ ಸೀಮೆಯ ಜನತೆ ಧನ್ಯತಾ ಭಾವವನ್ನು ಹೊಂದಿದೆ. ವಿಶ್ವಮಾನ್ಯವಾಗಿ ಬೆಳೆತಕ್ಕಂಥ ಒಂದು ದೊಡ್ಡ ದೇಗುಲ ಅನ್ನುವಂಥ ಕೀರ್ತಿಯಲ್ಲಿ ವಿಟ್ಲ ಸೀಮೆ ಮುಂದಿನ ದಿವಸಗಳಲ್ಲಿ ಚಾರಿತ್ರೆಯನ್ನು ನಿರ್ಮಾಣ ಮಾಡತಕ್ಕಂಥ ಒಂದು ಕಾಲಘಟ್ಟದಲ್ಲಿ ಎಷ್ಟೋ ಭಕ್ತಾದಿಗಳು ಈ ಕಾಲಕ್ಕೆ ಇದ್ದಾರೆ ಅನ್ನುವ ಸಾರ್ಥಕತೆಯ ಬದುಕನ್ನು ಕಂಡುಕೊಡತಕ್ಕಂಥ ಒಂದು ನೆಲೆಯನ್ನು ಕಂಡುಕೊಂಡು ಈ ಕಾರ್ಯಕ್ರಮ ಯಶಸ್ಪ್ರದವಾಗಿ ನಡೆಯಲಿಕ್ಕೆ ಸಾಧ್ಯ ಆಗಿದೆ. ನಮ್ಮಲ್ಲಿ ಬೇರೆ ಬೇರೆ ಚಿಂತೆಗಳಿತ್ತು. ಬ್ರಹ್ಮಕಲಶ ಆಗುವ ಮೊದಲು ಜಾಗದ ಕೊರತೆ, ಪಾರ್ಕಿಂಗ್ನ ಕೊರತೆ, ಊಟದ ವ್ಯವಸ್ಥೆಗೆ ಸ್ಥಳಾವಕಾಶದ ಕೊರತೆಗಳು ಎಲ್ಲವೂ ಇದ್ದರೂ ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಬಂದು ಆಯಾಯ ಭಾಗದಲ್ಲಿ ಯಾವ ಸಂತೃಪ್ತಿಯ ಭೋಜನ ಶಾಲೆಯಲ್ಲಿ ಊಟ ಉಪಚಾರದಲ್ಲಿ ಮತ್ತು ಶಿಸ್ತು ಮತ್ತು ನೈರ್ಮಲ್ಯದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಕಾರ್ಯಕರ್ತರು ಹೊಂದಿ ಒಳ್ಳೆ ರೀತಿಯ ಸೇವೆ ಎಲ್ಲ ಭಾಗದಲ್ಲಿ ನಡೆದಂಥ ಒಂದು ಸಂತೃಪ್ತಿಯ ಕ್ಷಣಗಳನ್ನು ನಾವು ಕಂಡುಕೊಂಡಿದ್ದೇವೆ. ಈ ಒಂದು ಕಾಲಘಟ್ಟದಲ್ಲಿ ಇದ್ದಂಥ ಎಲ್ಲ ಭಕ್ತಾದಿಗಳು ಒಳ್ಳೆಯ ಒಂದು ಚಾರಿತ್ರೆಯನ್ನು ನಿರ್ಮಾಣ ಮಾಡುವಲ್ಲಿ ಎಲ್ಲರೂ ಸಮರ್ಪಣಾ ಭಾಗದಲ್ಲಿ ಸೇವೆಯನ್ನು ಮಾಡಿದ್ದಾರೆ. ವಿಶೇಷವಾಗಿ ಜೀರ್ಣೋದ್ಧಾರ ಸಮಿತಿಯವರು 11 ವರ್ಷದ ತಮ್ಮೆಲ್ಲರ ಚಟುವಟಿಕೆ, ಅವರ ಸ್ವಂತ ಎಲ್ಲ ವ್ಯವಸ್ಥೆಯಲ್ಲಿ ಯಾವುದೇ ಒಂದು 3 ವರ್ಷ ಬರೀ 12,000 ಕ್ಯೂಫೀಟ್ ಮರ ಸಂಗ್ರಹ ಮಾಡಲಿಕ್ಕೆ ಅವರು ಓಡಾಟ ಮಾಡಿದಂಥ ಒಂದು ಹೆಚ್ಚು ಕಡಿಮೆ 60,000 ಕಿಲೋಮೀಟರ್ನಷ್ಟು ವಾಹನಗಳಲ್ಲಿ ತಮ್ಮದೇ ಆದಂಥ ಸ್ವಂತ ಖರ್ಚಲ್ಲಿ ಯಾವುದೇ ಜೀರ್ಣೋದ್ಧಾರ ಸಮಿತಿಯ ಆರ್ಥಿಕ ಸಹಕಾರವನ್ನು ಪಡೆಯದೆ ಎಲ್ಲ ಅವರ ಸ್ವಖರ್ಚಿಯಲ್ಲೇ ಹೋಗಿ ಜೀರ್ಣೋದ್ಧಾರ ಸಮಿತಿ 11 ವರ್ಷದಿಂದ ಪ್ರಾರಂಭ ಆದಂಥ ಈ ಜೀರ್ಣೋದ್ಧಾರ ಸಮಿತಿ ಮೊನ್ನೆ ಬ್ರಹ್ಮಕಲಶ ಆಗೋದು ಇನ್ನು ದೊಡ್ಡಕಲಶ ಆಗೋ ತನಕ ಸಂಪೂರ್ಣ ಒಗ್ಗಟ್ಟಾಗಿ ಕಾರ್ಯನಿರ್ವಹಿಸ್ತಾ ಇರುವಂಥದ್ದು. ಅದಕ್ಕೆ ಇರತಕ್ಕಂಥ ಎಲ್ಲ ಉಪಸಮಿತಿಯವರು ಎಲ್ಲರೂ ಒಳ್ಳೆಯ ರೀತಿಯ ಕಾರ್ಯಕರ್ತರು ತೊಡಗಿಸಿಕೊಂಡಿದ್ದಾರೆ. ವಿಶೇಷವಾಗಿ ಬ್ರಹ್ಮಕಲಶದಲ್ಲಿ 13 ದಿವಸ ರಾತ್ರಿ ಹಗಲು ಅಖಂಡವಾದಂಥ ಭಜನೆ ಕಾರ್ಯಕ್ರಮಗಳು ನಡೆದಿದೆ. ಭಾಳಷ್ಟು 200ಕ್ಕೂ ಮಿಕ್ಕಿ ಭಜನಾ ಮಂಡಳಿಗಳು ಈ ಅಖಂಡ ಭಜನೆಯಲ್ಲಿ ಪಾಲ್ಗೊಂಡಿದ್ದು ಎಲ್ಲರೂ ಅವರ ಸ್ವ ಇಚ್ಛೆಯಲ್ಲಿ ತಮ್ಮ ಸ್ವಂತ ಖರ್ಚಲ್ಲಿ ಬಂದು ಒಳ್ಳೆ ರೀತಿಯ ಭಜನಾ ಸೇವೆಯನ್ನು ಕೂಡ ನಿರ್ವಹಿಸಿದ್ದಾರೆ. ಈ ಭಜನಾ ಸೇವೆಯನ್ನು ಕೂಡ 21ನೇ ತಾರೀಕಿಗೆ ಮಂಗಳೋತ್ಸವದ ಬೆಳಗಿನ ಪ್ರಾತಃಕಾಲ ಮಂಗಳೋತ್ಸವದ ಕಾರ್ಯಕ್ರಮ ಕೂಡ ಇಲ್ಲಿ ನಡೀಲಿಕ್ಕಿದೆ. ಅದರಲ್ಲಿ ಕೂಡ ಒಂದು ವಿಶೇಷವಾದಂಥ ಸಚ್ಚರಿತ್ರೆಯನ್ನು ಈ ಕಾರ್ಯಕ್ರಮ ನಡೆಸಿಕೊಟ್ಟಿದೆ. ಅದೇ
ಅದೇ ರೀತಿ ವಿಶೇಷವಾಗಿ ಧರ್ಮಸ್ಥಳದ ಹರ್ಷೇಂದ್ರ ಹೆಗ್ಡೆಯವರು ಕೂಡ ಈ ಒಳ್ಳೆಯ ಮಾರ್ಗದರ್ಶನವನ್ನು ಮಾಡಿ 108 ದಿವಸದ ಆ ಒಂದು ಮಾಹಿತಿಯನ್ನು ಪ್ರತಿ ದಿವಸ ಕಳೆಯುವಂಥ ದಿವಸಗಳಲ್ಲಿ ಬೋರ್ಡಲ್ಲಿ ಸೂಚಿಸಬೇಕು ಅನ್ನುವಂಥ ನೆಲೆಯಲ್ಲಿ ಮಾಡಿದಂಥ ಒಂದು ದೊಡ್ಡ ಪರಿಣಾಮ ಕೂಡ ಚಾಲನೆಯನ್ನು ಕೊಟ್ಟಿದೆ. ಈ ನಿಟ್ಟಿನಲ್ಲಿ ಎಲ್ಲರ ಪ್ರಯತ್ನ ಮತ್ತು ಎಲ್ಲರ ಸಹಕಾರ ಪಂಚಲಿಂಗನ ಸೇವೆಗೆ ಎಲ್ಲರೂ ಕೃತಾರ್ಥರಾಗಿದ್ದಾರೆ. ಇನ್ನು ಮುಂದೆ ಕೂಡ ಬೆಟ್ಟಸೀಮೆಯಲ್ಲ ನಮ್ಮ ದೇಶಕ್ಕೆ ಒಳ್ಳೆ ಖ್ಯಾತಿಯನ್ನು ಕೊಡತಕ್ಕಂಥ ದೇಶದ ಎಲ್ಲ ದುರಿತಗಳನ್ನು ಸಂಕಷ್ಟಗಳನ್ನು ದೂರೀಕರಿಸುವಲ್ಲಿ ಪಂಚಲಿಂಗ ಅನುಗ್ರಹಿಸಲಿ, ಎಲ್ಲರಿಗೂ ಶ್ರೇಯಾಭಿವೃದ್ಧಿ ಆಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿದ್ದಾರೆ. ಒಳ್ಳೆ ಗಡ್ಡೆ ಒಂಜಿ ಪಾತ್ರ ಪಂಡರೆ ಅಂಚನೆ ಒಂಜಿ ಆಶೀರ್ವಾದ ಪಂಡರೆ ಬೊಕ ತುಳುನಾಡೆ ಒಂಜಿ ಸ್ವಾಮೀಜಿಲ್ನ ಅಂದೆಟ್ ಹಂತೋಡು ಇರು ಮಾದರಿಂದ ಎಂಕ್ಲು ಪಂಡ ದಾಯಂದು ಪಂಡ ಒಂಜಿ ಸ್ವಂತ ಈರಾದೆ ಒಂಜಿ ಪ್ರತಿ ಒಂಜಿ ವಸ್ತುಲೆಲ್ಲ ಒಂಜಿ ಸ್ವಾಗತ ಮಂತಾರೆ ಅಂಚನೆ ಈರ ಭಕ್ತರನೊಟ್ಟಿಗೆ ದೇವರನ್ನ ಒಂಜಿ ಕೆಲಸ ಅಂತ ಪಂಡದ ಒಂಜಿ ಸೇವೆ ಮಂತ ಒಂದು ಬರ್ತಾರೆ. ಐನೂರದ ಹತ್ರ ಒಂಜಿ ತುಳುನಾಡದಾಗ್ಲಿ ಈರ ಒಂಜಿ ಆಶೀರ್ವಾದ ಇರ್ಕೊಂಡು ಸ್ವಾಮಿ ಆದರೆ ಭಗವಂತನ ಸೇವೆ ಬಂದ ಮಲ್ಲ ವಿಷಯದ ಎಂಗಳ ಕರ್ತವ್ಯ ಎಂಗ್ಲು ಮನ್ಪೋಡು ಇನಿತ್ಕೊಡಿಟ್ಟು ಸಮಾಜ ಅಂಚಿನ ಸನ್ಯಾಸಿನ ಅಂಚಿನ ನೈತಿಕನ ಅವಶ್ಯಕತೆನ ಸಮಾಜದ ನೈತಿಕ ಶಿಕ್ಷಣ ನೈತಿಕ ಮೌಲ್ಯಗಳು ಭಾರಿ ಸಮಾಜ ಅಂಚಿನ ವ್ಯತ್ಯಾಸಗಳು ಭಾಳ ಪರಿವರ್ತನೆ ಕನ್ನಡ ನಮ್ಮ ಜನಕ್ಕೆ ಮುಟ್ಟಪೋಡ ಜನಕ್ಕಿನ ಮನ ಪರಿವರ್ತನೆ ಮಾಡ್ಕೊಂಡು ಅಕ್ಲ ಮನಸ್ಸಿಗೆ ಆಧ್ಯಾತ್ಮದ ಆ ಒಂಜಿ ದಾದ ಶಕ್ತಿ ಉಂಟು. ಆ ಮೂಲಕ ಪರಿವರ್ತನೆ ಕಲ್ಪನಂಚಿನ ಸಮಾಜದ ಪೂರ್ಣ ಮಠ ಮಂದಿರದ ಯತಿಗಳು ಸನ್ಯಾಸಿಗಳು ಮನ್ಪಡ ಇಂಚಿನ ಕರ್ತವ್ಯ ಇಂಚಿನ ಗ್ರಾಮೀಣ ಪ್ರದೇಶದ ಇಂಚಿನ ಒಂಜಿ ಮಲ ಈತ ಮಲ್ಲ ಉಚ್ಚ ಕಾಲದಿ ಓಡು ಬಂದಾಂಡ ಪೂರ ಅನುಭವ ಇಲ್ಲತ್ತು ಪೂರ ತೆರಿದಿನಕ್ಲತ್ತ ಅಥವಾ ಪೂರ ತಿಳುವಳಿಕೆ ಇತ್ತಿನಕ್ಲತ್ತ ಜನಕ್ಲ ನಾನಾ ಸ್ವಭಾವಲು ನಾನಾ ಗುಣಕುಲು ಅವೇನು ಕೂಡ ಒಂದೇ ಕಡೆ ಸಮ್ಮಿಲನ ಮನ್ಪೋಡು ಬಂದಿತ್ತನಲ್ಲ ಐಕು ಸನ್ಯಾಸಿಗಳು ಬೊಕ್ಕ ಧರ್ಮಾಧಿಕಾರಿನಕ್ಲಕ್ಲು ಪೂರ ಆಯ್ನಾತ ಜನಕ್ಲ ಮುಟ್ಟೈತದ ಪರಿವರ್ತನೆ ಮನ್ಪು ಅಂಚಿನ ಒಂಜಿ ಮಲ್ಲ ಪಜ್ಜೆ ಈ ಮೂಲಕ ಆತದೆ ಒರೆ ಇದಕ್ಕೆ ಯಾನು ಒರಿಯೆಂದು ಪನ್ಪುನೆ ಇರ್ತಿಲ್ಲ ನನ್ನ ಇಂದಿನ ಸನ್ಯಾಸ ನಾಲ್ಕಲ ರೈತರ ಮಂತಂದೆ ಸಮಷ್ಟಿ ಇಡುತ್ತೀವಿ ಅಂಚಿನ ಧರ್ಮಾಧಿಕಾರಿಗಳ ತಿಡಕ್ಕೆ ಮಂತಂದೆ ಯಾನು ಇತ್ತಂದತೆ ಎನ್ನ ಉದ್ದೇಶನೇ ಐನಾಥ ಅಜೀರ್ಣಾವಸ್ಥೆ ಇಡಿತಿನಂಚಿನ ದೇವಸ್ಥಾನದ ಪುನರುತ್ಥಾನದ ಕೆಲಸದ ಏನು ಪೂರ ಪರ್ಯಟ ಇಂಚೆನೆ ಪಾಲ್ಪಡೇವೆ ಅಂಚಾದ ಇಂಕ ಉದಾಲ ಮಲ್ಲ ವಿಶೇಷತೆಯನ್ನು ಇಂಕ ತೋಜುಜಿ ಎನ್ನ ಉದ್ದೇಶಕ್ಕೆ ಏನಿಟ್ಟಿನ ಪುನರುತ್ಥಾನ ಜನಗಳಿಗೆ ಎಡ್ಡಾಪುನ ಕೆಲಸ ದೇವಸ್ಥಾನ ಅಜೀರ್ಣ ಅಂಡ ಜೀವನ ಮೌಲ್ಯದ ಅಜೀರ್ಣ ಒಂದು ಬರ್ತಿದೆ ಅತ್ತಂಡ ಒಂಜಿ ದೇವಸ್ಥಾನದ ದೋಷ ಬತ್ತಂಡ ಅವು ಇಡೀ ಗ್ರಾಮಕ್ಕೆ ಬರುವ ದೋಷ ಅವೇನು ಪರಿಹಾರ ಮನ್ಕೊಡೊಂದಿರ್ತಿಲ್ಲ ಎಂಕಲಂಚಿನ ಸಾಧು ಸಂತರು ಎಂಕಲು ಮನ್ಪುನಂಚಿನ ಧ್ಯಾನ ಎಂಕಲು ಮನ್ಪುನಂಚಿನ ತಪಸ್ಸು ಎಂಕಲು ಮನ್ಪುನ ಸತ್ಕರ್ಮದ ಫಲನ ಇಂಕ ದಾರೆ ಇರೋಣ ಐಕು ಬಡ ನಮ್ಮ ಆತ ಮುಟ್ಟ ಪೋಡಾತಂದ ಅತ್ತಂದೆ ಬೊಕ್ಕ ನಮ್ಮ ಅಭಿಮಾನ ನಮ್ಮ ಗೌರವ ಬಂದುಕೊಂಡ ನನ್ನ ಸಮಾಜನ ತಿದ್ದು ನಾತು ಸುಲಭ ಇತ್ತು ಸಂತೇರು ಸ್ವಾಮಿನ ತೂಪುನ ದೃಷ್ಟಿಕೋನ ಈ ಸಮಾಜದ ವ್ಯತ್ಯಾಸ ಗೌರವಯುತವಾಯಿನ ಭಾವನೆಯಲ್ಲಿ ನನಗೆ ವ್ಯತ್ಯಾಸಗಳು ಬೈದು ಅಂಚಿನ ಅವೇನು ಒರಿಪುನಂಚಿನ ಕೆಲಸನ ಎಂಕನ ಜವಾಬ್ದಾರಿ ಬಂದು ಇಷ್ಟ ವಿಟ್ಟ ಪಂಚಲಿಂಗೇಶ್ವರ ದೇವಸ್ಥಾನದ ಈ ಸೀಮೆದಲ್ಲಿ ಭಾರಿ ಮಲ್ಲ ಜವಾಬ್ದಾರಿಯಿಂದ ಕೆಲಸ ಬಂದ ಎಂಕನೊಟ್ಟಿಗೆ ಕುಡನಾಲು ಯತಿಕಲ್ನ ಕ್ಷೇತ್ರ ಅಂಚಿನ ಧರ್ಮಸ್ಥಳ ಕ್ಷೇತ್ರ ಇಂಚಿನ ಪೂರ ಕ್ಷೇತ್ರದ ಎಂಕನೊಟ್ಟಿಗೆ ಇತ್ತಿನೇ ಇರ್ದಾತ್ರ ಸೀಮೆದೊಟ್ಟಿಗೆ ಇತ್ತಿನೇ ಇರ್ದಾತ್ರ ಸೀಮೆದೊಟ್ಟಿಗೆ ಆ ಪ್ರೀತಿ ಬಿಟ್ಟವನ್ನೇ ಇರ್ದಾತ್ರ ಎಂಕ್ಲಿಗೆ ಆ ಸೀಮೆದ ಗೌರವಯುತವಾದ ಅಕ್ಲು ಎಂಚ ಅವಿನ ಜೀವನದೇರ ಆ ಕ್ಷೇತ್ರದಲ್ಲ ಗೌರವಯುತವಾದ ಎಂಚಿನ ರೀತಿ ಎಂಕುಲು ಅವಿನ ಒರಿಪುನಂಚಿನ ಧರ್ಮ ಎಂಕಿನ ಜವಾಬ್ದಾರಿ ಐಟಲ್ ಏನೋ ಜವಾಬ್ದಾರಿ ಜಾಸ್ತಿ ಇನ್ನೊಂದು ಏನು ಪನ್ಪೆ ದಯಪಂಡ ನಾನು ಆತ ಮುಟ್ಟೋಡಿತೀನಿ ಅದಾತ ಇಂಕ ಆ ಜವಾಬ್ದಾರಿ ಹೆಚ್ಚಿದೆ ಈಗ ಪ್ರಾಮಾಣಿಕವಾದ ಸೇವೆ ಅನ್ಪುನಾರಂದಿತ್ತೆ ನಮ್ಮಲ್ಲಿ ಮೂಲ ಇತ್ತೆ ಜನ ಸೇರ್ನಂತ ನಾ ಗೊತ್ತಾಗ್ಬಿಡು ಬೊಕ್ಕೆಂಚಿನಂತ ಪಂಡ ಸುಮಾರು ಅನ್ನದಾನ ದಿನೊಟ್ಟು ಏತು ಜನ ಉಣಸ್ ಮಂತ್ ಪೋಂತಿರು ಮೂಲ ಇತ್ತ ಹೆಚ್ಚು ಕಡಿಮೆ ಇತ್ತ ಇನಿಮುಟ್ಟ 3 ಲಕ್ಷ ಕರಿಯು 3 ಲಕ್ಷ ಎಲ್ಲ 25 ಎಲ್ಲ ಬ್ರಹ್ಮಕಲಶ ಒಂದು ದಿನ ಬಾಕಿ ಎಲ್ಲ ಇನಿಮುಟ್ಟ ಸಾಧಾರಣ ಒಂದು 3 ಲಕ್ಷದ ದಾಟದ ಈತೊಂದು ಅನ್ನದಾನ ಒಂದು ಪಂಡ ನಮ್ಮ ಇಡೀ ಒಂದು ಪೇಂಟದ ಜನಕ್ಕಲ್ಲ ಪೇಂಟದ ಜನಕ್ಕಲ್ಲ ಸಂಪೂರ್ಣ ಅನ್ನದಾನ ಪಂಡ ಇಂಕ್ಲು ಹೆಚ್ಚಿನ ಪ್ರಯತ್ನ ಜೀರ್ಣೋದ್ಧಾರ ಸಮಿತಿಯ ಹೆಚ್ಚಿನ ಪ್ರಯತ್ನ ಭಕ್ತಿನ ಭಕ್ತರಿಗೆ ಒಣಸಿದಾವಡು ತಿನಸಿದಾವಡು ಅದನ್ನ ಸತ್ಕಾರದಾವಡು ಹೂವೇ ಕೊರತೆ ಬರಲಿಲ್ಲ ಪ್ರಾಮಾಣಿಕ ಪ್ರಯತ್ನ ಬೊಡಿತಿನ ರೀತಿಯಲ್ಲಿ ಮಂತದಿಲ್ಲ ಅಂಚ ಬಂದ ಇಂಕ್ಲ ಪೂರ್ತಿ ಎಂಕ್ಲು ಮಂತದ ಪನ್ಪುನೆ ಇರ್ದಿಲ್ಲ ದೇವರ ಎಂಕ್ಲು ಮನ್ಪದ ದೃಢ ವಿಶ್ವಾಸದ ಎಂಕ್ಲು ಪನ್ಪ ಆಮೇಲೆ ಬಾರಿ ಶೋಕ ಬ್ರಹ್ಮಕಲಶೋತ್ಸವದ ಬಗ್ಗೆ ಮಾಹಿತಿ ಕೊಡಿಯಾರೆ ಇವತ್ತು ಕೊಡೊಂದು ವಿಷಯ ಎಂಕ್ಲ ಸೀಮೆ ಎಲ್ಲಿಯ ಸೀಮೆ 14 ಗ್ರಾಮ ಇತ್ತನಲ್ಲ ಐಟು ಮಧ್ಯಮ ವರ್ಗದಕ್ಕೂ ಬಡವರಿ ಶ್ರೀಮಂತರು ಕಡಿಮೆ ಅವನ ಮಧ್ಯಮ ಕೃಷಿಕರು ನನ್ನ ಹೆಚ್ಚು ಬರ್ತೇವೆ ಅಂಚಿನವನು ಈ ಸೀಮೆಡೆ ಎಂಕ್ಲು ಸಾಧಾರಣ ಒಂದು 80% ದುಡ್ಡು ಸೀಮೆದ ವಿಲಯ ಕಲೆಕ್ಷನ್ ಮಾಡ್ತದೆ ಸೀಮೆದಕ್ಕಲೇ ದುಡ್ಡು ವರ್ಷ ಪ್ರತಿ ನಿಧಿ ಸಂಚಯಗೆ ಇಂಕ್ಲು
ದಿಸುತಾನಿ ಅಕ್ಲಕ್ಲು ಬುಲೆತಿನ ಅಕ್ಲ ಭೂಮಿಡು ಬುಲೆತಿನ ಅಂಚಿನ ಕೃಷಿ ಸಂಪನ್ಮೂಲನ ಕಂತದ್ದು ಮೂಲ ಕೊರ್ದು ಅವೇನು ಮಾರ್ದು ಎಂಕ್ಲು ಬಂತಿದ್ವಿ ಅಂಚಾದ ಪುನಃ ಎಂಕ್ಲಿಗೆ 80% ದುಡ್ಡು ಎಂಕ್ಲ ವಿಟ್ಲ ಸೀಮೆದಲ್ಲೇ ಎಂಕ್ಲು ಹೆಚ್ಚಿನ ಆರ್ಥಿಕ ಉನ್ಮಂತಾರೆ ಎಂಕುಲು ವರ್ಗ ಪೆದೈಪೋದು ಭಿನ್ನ ಮಂತಿನ ಅಂಚಿನ ಭಾರಿ ಕಡಿಮೆ ಅಕ್ಲಕ್ಲಾದ ದೇವಸ್ಥಾನದ ತೂದು ಖುಷಿಯಾದ ಹೆಚ್ಚಿನ ಜನಕುಲು ನಿಧಿನ ಸಂಗ್ರಾಮ ಅಂತ ಅಂಚ ಬಂದು ಎಂಕುಲ ಸಮಿತಿ ಜೀರ್ಣೋದ್ಧಾರ ಸಮಿತಿ ಪ್ರತಿ ಇಲ್ಲಾಗ್ಲ ವಿಟ್ಲ ಸೀಮೆದ ಇಲ್ಲಾಗ ಪೂರ పోతుంది ಇಲ್ಲಾಗಬಹುದು ಆನಿದ ದುಡ್ಡದ ಅವಶ್ಯಕತೆಗೆ ಅಕ್ಲ ಈಗ ಬಂಡದು ಮನವೊಲಿಸಾದು ಅಕ್ಲ ಏನು ಅರ್ಥ ಮನ್ಪೋರ ಅಕ್ಲನ ಮಾಹಿತಿನ ಪೂರ ಕೊರೊಂದು ಮಾಹಿತಿ ಕೊರ್ಲಕ್ಕ ಏರ್ಲ ಮಿತ್ತ ಒತ್ತಡ ಏರ್ದಿಜ ಈಗ ಈತೆ ಕೊರಡು ಈಗ ಇಂಚ ಕೊರಡು ಅಂಚ ಕೊರಡು ಅಕ್ಲಕ್ಲ ಮನಪೂರಕమైన ಸಹಕಾರ ಮಾಡ್ತಾರೆ ಐಟಲ ವಿಶೇಷವಾಗಿ ಸಾಮರಸ್ಯದ ಒಂದು ಸಂದೇಶದ ಈ ಬ್ರಹ್ಮಕಲಶ ಕೊಡ್ತಾರೆ ಮುಸ್ಲಿಂ ಕ್ರಿಶ್ಚಿಯನ್లకు ಮರಕಾಣಿಕೆ ಸಮರ್ಪಣೆ ಮಲ್ಪನ ಮೂಲಕ ದುಂಬುದ ಅರಮನೆಗೆ ಇತ್ತಿನ ಸಂಬಂಧ ಹೆಚ್ಚಿನ ಮಲ್ಪನ ಸದ್ಭಾವನೆ ಅದರ ಭಾವೈಕ್ಯತೆ ತಚ್ಪಾದಿ ಆಯ್ಕೆ ಪೂರಕವಾದ ಜೀರ್ಣೋದ್ಧಾರ ಸಮಿತಿ ಬ್ರಹ್ಮಕಲಶ ಸಮಿತಿ ಆಯ್ಕೆ ಪೂರಕವಾದ ಹೋತ ಅಂಚ ಬಂದು ಏತೋ ಸಮಸ್ಯೆನು ಏತೋ ಪರಿಸ್ಥಿತಿ ಒತ್ತಡ ಇತ್ತನಲ್ಲ ಎಂಕ್ಲು ಏರೆಗ್ಲ ವಿರೋಧ ಮನ್ಪರೆ ಪೂರಕ್ಲೆಲ್ಲ ಪ್ರೀತಿ ಮನ್ಪಂದು ಬ್ರಹ್ಮಕಲಶೋತ್ಸವದ ಒಂದು ಚರಿತ್ರೆ ಏರ್ ಹೆಚ್ಚಿನ ಬಣ್ಣದಲ್ಲ ಒಂದು ಇತಿಹಾಸದ ಚರಿತ್ರೆ ಅದು ಒರಿಯೋಡು ಮನ್ಪನ ದೃಷ್ಟಿದೆ ಎಂಕ್ಲು ಜೀರ್ಣೋದ್ಧಾರ ಸಮಿತಿ ಮತ್ತು ಬ್ರಹ್ಮಕಲಶ ಸಮಿತಿ ಅದು ಸಮರ್ಪಕವಾದ ಸೇವೆ ಮಂತದಲ್ಲಿ ఒక ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತದೆ ಪ್ರಾಮಾಣಿಕವಾದ ಸೇವೆ ಮಾಡ್ತದೆ ಒವೇ ಒಂದು ಆರ್ಥಿಕ ಸಂಪನ್ಮೂಲ ಒವೇ ಒಂದು ವಸ್ತುಲ ಆಳ ಒಂದು ಅವು ದೇವರಿಗೆ ಸದ್ವಿನಿಯೋಗ ಅಪ್ಪನಂಚಿನ ಒಂದು ಮಲ್ಲ ಪಜ್ಜೆನು ಈ ಸಮಿತಿಯ ದೀತನು 11 ವರ್ಷ ನಿರಂತರವಾಗಿ ನಂಚಿನ ಆಯ್ತು ಒಂದೊಂದು ರೂಪಾಯಿ ಬರ್ತನಲ್ಲ ಆತ ಸ್ಫುಟವಾದ ಆ ರೆಕಾರ್ಡ್ ಉಪ್ಪುನಂಚಿನ ಪ್ರಯತ್ನ ಭಾರಿ ಮಂತದಲ್ಲಿ ಆಯ್ಕೆ ಅವು ದೇವರು ಪಂಚಲಿಂಗೇಶ್ವರ ಎಂಕ್ಲೆಕೋರ್ನ ಶಕ್ತಿ ಬಂದು ಈ ಸಂದರ್ಭದಲ್ಲಿ ಪಣದೆ ಲೋಕ ಗೆಡ್ಡೆ ಲೋಕ ಸಮಸ್ತ ಸುಖಿನೋಗಳು ಸರ್ವೇ ಜನ ಸುಖಿನೋಗಳು ಈ ಪುಣ್ಯ ಸಂಚಯದ ಪ್ರತಿಫಲ ಇದು ಲೋಕ ವ್ಯಾಪ್ತಿಗೆ ಬೆಳಗಡೆದು ಪ್ರಾರ್ಥನೆ ಮಾಡ್ತಾರೆ.